ನಮ್ಮ ಕನ್ನಡದ ಒಬ್ಬ ಪಾಪ್ಯುಲರ್ ಕ್ರಿಯೇಟರು ಒಂದು ಕ್ವಶನ್ ಕೇಳಿದ್ದಾರೆ. ಅವರು ರೌಂಡ್ ಆಮ್ ಆ್ಯಕ್ಷನ್ ಬೌಲಿಂಗಲ್ಲಿ ಈಸಿಯಾಗಿ ಕಲಿಬೇಕಂತೆ ಟೂರ್ನಮೆಂಟ್ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಓಕೆ, ನೀವು ರೌಂಡ್ ಆಮ್ ಆ್ಯಕ್ಷನ್ ಅಂತ ಕೇಳಿದಕ್ಕೆ ಚೆಕ್ಕಿಂಗ್ ಅನ್ನೋ ಫೀಲ್ ಬಂದೇ ಬರುತ್ತೆ. ರೌಂಡ್ ಆಮ್ ಆ್ಯಕ್ಷನ್ ಬೌಲಿಂಗ್ ಮಾಡಬೇಕಾದ್ರೆ ತುಂಬ ಕಾಮನ್ ಎಲ್ರಿಗೂ ಆಗೋಂಥದ್ದು, ಎಲ್ಲ ಕಲಿತಾರೆ. ನೀವೇನೋ ಫಾಸ್ಟ್ ಬೌಲರ್ ಆದರೆ ಚೆಕಿಂಗ್ ಪ್ರಾಬ್ಲಮಿಂದ ಕಮ್ಮಿ ಮಾಡ್ಕೋಬೇಕು ಅಂದರೆ ಸ್ಪೀಡ್ ಕಮ್ಮಿ ಮಾಡಬೇಕಾಗುತ್ತೆ. ಸ್ಪೀಡ್ ಕಮ್ಮಿ ಮಾಡಿದ್ರೆ ಅಷ್ಟು ಎಫೆಕ್ಟಿವ್ ಆಗಲ್ಲ ಬೌಲಿಂಗು. ನನ್ನ ಬೆಸ್ಟ್ ಅಡ್ವೈಸ್ ಏನಂದರೆ ನೀವು ಲೆಗ್ ಸ್ಪಿನ್ ಟ್ರೈ ಮಾಡಿ. ಇಲ್ಲಿ ಏನಾಗುತ್ತೆ, ಲೆಗ್ ಸ್ಪಿನ್ನಲ್ಲಿ ಥ್ರೋ ಮಾಡೋ ಚಾನ್ಸಸ್ ಕಮ್ಮಿ ಇರುತ್ತೆ. ಅದು ಯಾಕೆ ಅಂದರೆ ಫಸ್ಟು ಆಫ್ ಸ್ಪಿನ್ನು ಮತ್ತು ಸ್ಟ್ರೈಟು ನೀವು ಫಾಸ್ಟ್ ಬೌಲಿಂಗ್ ನೋಡೋದಾದರೆ ನಮ್ಮ ರಿಸ್ಟ್ ಪೊಸಿಷನು, ಇದು ಫಾಸ್ಟ್ ಬೌಲಿಂಗ್ ಆದರೆ ಇದು ಆಫ್ ಸ್ಪಿನ್ಗೆ ರಿಸ್ಟ್ ಪೊಸಿಷನ್. ಇದು ಈ ಎರಡು ರಿಸ್ಟ್ ಪೊಸಿಷನಲ್ಲಿ ನಮಗೆ ಇಲ್ಲಿ ಕಾನ್ಸ್ಟ್ರಕ್ಟ್ ಆಗೋದು, ಆರ್ಮ್ಸ್ ಬೆಂಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ರಿಸ್ಟ್ ಒಳಗಡೆ ನಮ್ಮ ಕಡೆ ಇರೋದ್ರಿಂದ. ಇಲ್ಲಿ ಲೆಗ್ ಸ್ಪಿನ್ಗೆ ಏನಾಗುತ್ತೆ ಅಂದರೆ ರಿಸ್ಟು ಆಚೆ ಪುಷ್ ಮಾಡಿದಾಗ ಇಡೀ ಕಂಪ್ಲೀಟ್ ಆರ್ಮ್ಸ್ ಮಸಲ್ಸ್ ಎಲ್ಲ ಸ್ಟ್ರೆಚ್ಡ್ ಆಗಿರುತ್ತೆ. ಸೊ ಸ್ಟ್ರೆಚ್ ಆದಾಗ ಇಲ್ಲಿ ನಿಮಗೆ ಬೆಂಡ್ ಮಾಡೋದು, ಸ್ಟ್ರೈಟ್ನ್ ಆಗೋದು ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ಅದಕ್ಕೆ ಲೆಗ್ ಸ್ಪಿನ್ನು ಯಾವಾಗಲೂ ಅಡ್ವೈಸಬಲ್ಲು. ಯಾರಾದರೂ ಬೌಲಿಂಗಲ್ಲಿ ಚೆಕಿಂಗ್ ಏನಾದ್ರು ಬರ್ತಿದ್ರೆ ಲೆಗ್ ಸ್ಪಿನ್ ನೀವು ಟ್ರೈ ಮಾಡಿ. ಸೊ ಇಲ್ಲಿ ನೀವು ಲೆಗ್ ಸ್ಪಿನ್ನ ಟ್ರೈ ಮಾಡಿ ಎಫೆಕ್ಟಿವ್ ಆಗಿ ನೀವು ಸ್ಪಿನ್ ಮಾಡಿದ್ರೆ ಟೆನಿಸ್ ಬಾಲ್ ಆಗ್ಬೋದು ಅಥವಾ ಲೆದರ್ ಬಾಲ್ ಆಗ್ಬೋದು, ಬ್ಯಾಟ್ಸ್ಮನ್ಗೆ ಆಟ ಆಡಿಸ್ಬಿಡ್ಬೋದು. ಸೊ ಗುಡ್ ಲಕ್, ಆಲ್ ದ ಬೆಸ್ಟ್. ಲೆಗ್ ಸ್ಪಿನ್ ಆದರೆ ಒಳ್ಳೆಯದೇ.